ಸಕ್ಸಸ್ ಟಾಕ್ಸ್ ವಿತ್ ಜಿಕೆಗೆ ಸ್ವಾಗತ. ಇವತ್ತು ನಾವು ಮಾತನಾಡೋ ವಿಷಯ ಏನಪ್ಪಾ ಅಂತಂದ್ರೆ, ಮನಸ್ಸು ಯಾಕೆ ಭಾರವಾಗ್ಬಿಡುತ್ತೆ ಮತ್ತೆ ಯಾಕೆ ಯಾವಾಗ್ಲೂ ಟಯರ್ಡ್ ಅಥವಾ ಡ್ರೈನ್ಡ್ ಅಂತ ಅನ್ಸುತ್ತೆ. ಎಸ್, ಬಹುತೇಕ ಜನರಿಗೆ ಇರೋ ಸಮಸ್ಯೆ ವರ್ಕ್ ಲೋಡ್ ಇಂದ ಅಲ್ಲ, ಅವರ ನಿಜವಾದ ಸಮಸ್ಯೆ ಮೈಂಡ್ ಓವರ್ಲೋಡ್ ಆಗಿರೋಂಥದ್ದು. ಎಸ್, ನಿಮ್ಮ ಬ್ರೈನ್ ಅಥವಾ ಮೆದುಳಿಗೆ ಇನ್ಫಾರ್ಮೇಶನ್ ಓವರ್ ಡೋಸ್ ಆದ್ರೆ ಎನರ್ಜಿ ಆಟೋಮೆಟಿಕ್ ಆಗಿ ಡ್ರಾಪ್ ಆಗ್ಬಿಡುತ್ತೆ, ನೀವು ಶಕ್ತಿ ಗುಂದುತ್ತೀರಾ. ಅದಕ್ಕೆ ಕಾರಣಗಳೇನು ತಿಳ್ಕೊಳ್ಳೋಣ. ಮೊದಲನೇ ಕಾರಣ, ಟೂ ಮೆನಿ ಓಪನ್ ಲೂಪ್ಸ್ ಅಂತ ಹೇಳಿ. ಏನ್ ಹಾಗಂದ್ರೆ, ಓಪನ್ ಲೂಪ್ಸ್ ಅಂದ್ರೆ ನೀವು ಮುಗಿಸದೆ ಬಿಟ್ಟಿರೋ ಜವಾಬ್ದಾರಿಗಳು, ಅಂದ್ರೆ ಪೆಂಡಿಂಗ್ ಆಕ್ಟಿವಿಟಿಗಳು. ಅವ್ರಿಗೆ ಕಾಲ್ ಮಾಡಬೇಕಾಗಿತ್ತು, ಒಂದು ಬಿಲ್ ಪೇ ಮಾಡಬೇಕಾಗಿತ್ತು, ಅವರ ಮೇಲಿ ನಾನು ರಿಪ್ಲೈ ಮಾಡಬೇಕಾಗಿತ್ತು, ಒಂದು ಡಿಸಿಷನ್ ಮಾಡೋದನ್ನ ಪೆಂಡಿಂಗ್ ಇಟ್ಟಿದ್ದೀನಿ, ಆ ಒಂದು ಕೆಲಸ ಹೇಗ್ ಮಾಡೋದು ಅಂತ ಯೋಜನೆ ಮಾಡಬೇಕಾಗಿತ್ತು. ಇವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಮೆದುಳು ಅಥವಾ ಬ್ರೈನ್ ರ್ಯಾಮ್ ಒಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಹೆಚ್ಚು ಓಪನ್ ಲೂಪ್ಸ್ ಇದ್ದಷ್ಟು ಹೆಚ್ಚು ಮೆಂಟಲ್ ಫೆಟಿಗ್ ಅಥವಾ ಮೆದುಳಿಗೆ ಆಯಾಸ ಆಗುತ್ತೆ. ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಎಮೋಷನಲ್ ಸಪ್ರೆಷನ್. ಏನೇನಂದ್ರೆ, ನಾವು ಅನುಭವಿಸೋ ಕೋಪ, ಅಸಹನೆ, ಭಯ, ನೋವು, ಹಳೆ ನೆನಪು, ಹೀಗೆ ಎಲ್ಲಾ ಭಾವನೆಗಳು ಇವು ಪ್ರೋಸೆಸ್ ಆಗದೆ ಮನಸ್ಸಿನ ಒಳಗೆ ಸ್ಟಕ್ ಆಗಿದ್ರೆ ಏನಾಗುತ್ತೆ, ಬಾಡಿ ಕೂಡ ಟಯರ್ಡ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಸೊ ಎಮೋಷನ್ ಅಂದ್ರೆ ಏನು? ಎನರ್ಜಿ ಇನ್ ಮೋಷನ್. ಮೂವ್ಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಮೈಂಡ್ ಓವರ್ಲೋಡ್ ಆಗ್ಬಿಡುತ್ತೆ. ಮೂರನೇ ಕಾರಣ ಏನು ಅಂತ ನೋಡೋದಾದ್ರೆ, ಝೀರೋ ಮೈಂಡ್ ರಿಸೆಟ್ ಅಂತ ಹೇಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಮೆಸೇಜಸ್, ಕಾಲ್ಸ್, ಮೀಟಿಂಗ್ಸ್, ಟಾಕ್ಸ್, ಡಿಸ್ಟ್ರಾಕ್ಷನ್ಸ್, ಮೆದುಳಿಗೆ ಒಂದಲ್ಲ ಒಂದು ಕೆಲಸ, ಒಂದು ಕ್ಷಣ ರೀಸೆಟ್ ಮಾಡಕ್ಕೆ ಅವಕಾಶ ಸಿಗೋದಿಲ್ಲ. ಸೊ ಈ ರೀತಿ ಕಂಟಿನ್ಯೂಸ್ ಲೋಡಿಂಗ್ ಏನ್ ಮಾಡುತ್ತೆ, ಮೆಂಟಲ್ ಫಾಗ್ ಮಾಡಿಬಿಡುತ್ತೆ. ಓಕೆ, ಇದೆ ಪರಿಹಾರ ಏನು? ನ್ಯೂರೋಸೈನ್ಸ್ ಆಧಾರದ ಮೇಲೆ 3 ರೀಸೆಟ್ ಮಾಡಬಹುದು. ಒಂದೇದು 555 ರೀಸೆಟ್ಟಿಂಗ್, ರೀಫ್ರೇಮಿಂಗ್, ರೀಸೆಟ್. ಏನು? 5 ಸೆಕೆಂಡ್ ಇನ್ಹೇಲ್ ಮಾಡಿ ಸ್ಲೋ ಆಗಿ, 5 ಸೆಕೆಂಡ್ ಹೋಲ್ಡ್ ಮಾಡಿ, ಮತ್ತೆ ಉಳಿದ 5 ಸೆಕೆಂಡ್ ಎಕ್ಸೇಲ್ ಮಾಡಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇದು ಬ್ರೈನ್ ನ ಫಿಯರ್ ಸೆಂಟರ್ ಆದ ಅಮಿಗ್ಡಾಲಾನ ಕಾಮ್ ಮಾಡಿಬಿಡುತ್ತೆ. ಇದನ್ನ ಯಾವಾಗ ಬಳಸ್ಕೋಬಹುದು ಅಂದ್ರೆ, ಈ ಟೆಕ್ನಿಕ್ ನ ಮೀಟಿಂಗ್ ಮಾಡೋದಕ್ಕೆ ಮುಂಚೆ, ಅಥವಾ ನಮಗೆ ಸ್ಟ್ರೆಸ್ ಆಗ್ತಾ ಇರುವಾಗ, ಒತ್ತಡ ಆಗ್ತಾ ಇರುವಾಗ, ಇಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುವಾಗ. ಎರಡನೇದು ಓಪನ್ ಲೂಪ್ಸ್ ಡಂಪ್ ಅಂತ. ಇದು 2 ನಿಮಿಷಗಳ ನೀವು ಮಾಡಬಹುದು. ಒಂದು ಪೇಜ್ ತಗೊಂಡು ಬರೀರಿ, ನನ್ನ ಮನಸ್ಸಿನಲ್ಲಿ ಈಗ ಏನೇನು ಆಕ್ಟಿವಿಟಿ ಪೆಂಡಿಂಗ್ ಇದೆ ಈ ಕ್ಷಣದಲ್ಲಿ ಅಂತೇಳಿ ಒಂದು 10 ರಿಂದ 15 ಐಟಮ್ ಬರೆಯಕ್ಕಾಗತ್ತೆ. ಆಗೇನಾಗುತ್ತೆ, ಬ್ರೈನ್ ಇಮ್ಮಿಡಿಯೇಟ್ ಆಗಿ ಒಂಥರ ಲೈಟ್ ಆಗಿ ಫೀಲ್ ಆಗಕ್ಕೆ ಶುರು ಆಗುತ್ತೆ. ಯಾಕೆಂತ ಹೇಳಿದ್ರೆ, ಬ್ರೈನ್ ಅಥವಾ ಮೆದುಳು ನಿಂದ ಇರುವಂತಹ ಎಲ್ಲ ಇನ್ಫಾರ್ಮೇಶನ್, ಪೆಂಡಿಂಗ್ ಆಕ್ಟಿವಿಟಿ ಪೇಪರ್ಗೆ ಶಿಫ್ಟ್ ಆಗ್ತಿರುತ್ತೆ. ಸೊ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೂರನೇದೇನಪ್ಪ ಅಂದ್ರೆ, ಈವ್ನಿಂಗ್ ಎಮೋಷನ್ ರಿಫ್ಲೆಕ್ಷನ್. ಅದನ್ನ 2 ನಿಮಿಷ ಮಾಡೋದು. ಪ್ರತಿ ಸಾಯಂಕಾಲ 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಮೊದಲನೇದು, ಇವತ್ತು ಯಾವ ಥಾಟ್ ಅಥವಾ ಯಾವ್ದ ಘಟನೆ ನನ್ನ ಎನರ್ಜಿನ ಡೌನ್ ಮಾಡೋದು ಅಥವಾ ಹಿಂಡ್ಕೊಟ್ಟು ಅಂತ. ಎರಡನೇದು, ನಾನು ಅದನ್ನ ಆಲ್ಟರ್ನೇಟಿವ್ ಥಾಟ್ ಮೂಲಕ ಹೇಗೆ ಹ್ಯಾಂಡಲ್ ಮಾಡಬಹುದು, ಅಂದ್ರೆ ಪರ್ಯಾಯವಾದಂತ ಯೋಚನೆಗಳನ್ನ ಆ ಸಮಸ್ಯೆಗೆ ತಂದುಕೊಂಡು ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ. ಯಾಕಂದ್ರೆ ಎಮೋಷನ್ ಪ್ರೋಸೆಸ್ ಅಂದ್ರೆ ಅದರಿಂದ ಮೈಂಡ್ ಪೀಸ್ಫುಲ್ ಆಗುತ್ತೆ, ಎನರ್ಜಿ ರಿಸ್ಟೋರ್ ಆಗುತ್ತೆ, ಸರಿಯಾಗಿ ಭಾವನೆಗಳನ್ನ ಸರಿಯಾಗಿ ನಾವು ಪ್ರೋಸೆಸ್ ಮಾಡಿದಾಗ. ಹಾಗಾಗಿ ಸ್ನೇಹಿತರೆ, ಮನಸ್ಸು ಭಾರವಾಗೋದು ನಿಮ್ಮ ಕ್ಯಾರೆಕ್ಟರ್ ದುರ್ಬಲತೆಯಿಂದ ಅಲ್ಲ, ಇದು ಜಸ್ಟ್ ಸಿಸ್ಟಮ್ ಓವರ್ಲೋಡ್ ಆಗೋದು ಅಷ್ಟೇ. ಬಟ್ ಅದನ್ನ ರೀಸೆಟ್ ಮಾಡಿಬಿಟ್ರೆ ಕ್ಲಾರಿಟಿ, ಕಾಮ್ನೆಸ್, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸ್ ಎಲ್ಲ ಬಂದ್ಬಿಡುತ್ತೆ. ನಾನು ನಿಮ್ಮ ಜಿಕೆ, ಮತ್ತೆ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಭೇಟಿ ಆಗೋಣ. ರಿಸೆಟ್ ಯುವರ್ ಮೈಂಡ್, ರಿಸೆಟ್ ಯುವರ್ ಲೈಫ್. ಅಂದ್ರೆ ನಿಮ್ಮ ಮನಸ್ಸನ್ನು ರಿಸೆಟ್ ಮಾಡುವ ಮೂಲಕ ನಿಮ್ಮ ಬದುಕನ್ನು ರಿಸೆಟ್ ಮಾಡಿ. ಹಾಯ್, ನಾನು ಜಿಕೆ, ಸಕ್ಸಸ್ ಮೈಂಡ್ಸೆಟ್ ಕೋಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.